ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬ ಅರ್ಜೆಂಟಲ್ಲಿ 2 ವರ್ಕ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಅದು ಹೇಗಿದೆ ಡಿಸೈನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೂ ಡಿಸೈನ್ ಏನಾದರೂ ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಸ್ಯಾರಿ ಕುಚ್ಚು ಅದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಮದುವೆ ಸೀಸನ್, ಕಾರ್ತಿಕ್ ಮಾಸ ಅಂದರೆ ಈ 1 ತಿಂಗಳು ಪೂರ್ತಿ ಮದುವೆ ಸೀಸನ್ ಇರುತ್ತೆ. ಸಾಕಷ್ಟು ಶುಭ ಕಾರ್ಯಗಳೆಲ್ಲ ಮಾಡ್ತಾ ಇರ್ತಾರೆ. ಹಾಗೆ ಒಂದು ಎಂಗೇಜ್ಮೆಂಟ್ ಅಂತ ಹೇಳಿ ತುಂಬ ಅರ್ಜೆಂಟಲ್ಲಿ ಬ್ಲೌಸ್ ತಂದುಕೊಟ್ರು. ಹೊಸಬ್ರಾದ್ರೆ ಇಷ್ಟೊಂದು ಅರ್ಜೆಂಟಲ್ಲಿ ತೊಗೊಳೋದಿಕ್ಕೆ ಹೋಗಲ್ಲ. ತುಂಬ ಹಳೆ ಕಸ್ಟಮರ್ ಆಗಿರೋದ್ರಿಂದ ತೊಗೊಂಡೆ. ವರ್ಕ್ ಕೂಡ ಬೇಗ ಮಾಡಿಕೊಟ್ರು. 1-2 ದಿನದಲ್ಲಿ ವರ್ಕ್ ಕೂಡ ಮಾಡಿಕೊಟ್ರು. ಊರಿಗೆ ಕಳಿಸ್ಬೇಕು, ತುಂಬಾ ಅರ್ಜೆಂಟ್ ಇದೆ ಮಾಡಿಕೊಡಿ ಅಂತ ತುಂಬ ಕೇಳ್ಕೊಂಡಿದ್ರಿಂದ ತೊಗೊಂಡೆ. ಆದರೂ ಒಂದು ಡೌಟ್ ಇತ್ತು. ನಾನು ಹೇಳಿದ್ದೆ ವರ್ಕ್ ಆಗಲಿಲ್ಲ ಅಂದರೆ ಹಾಗೆ ನಾರ್ಮಲಾಗಿ ಸ್ಟಿಚ್ ಮಾಡಿಕೊಡ್ತೀನಿ, ಪ್ಯಾಚ್ ವರ್ಕ್ ಮಾಡಿ ಅಂತ ಹೇಳಿದ್ದೆ. ಆಯಿತು, ಹಾಗೆ ಮಾಡಿ ಆದಷ್ಟು ಟ್ರೈ ಮಾಡಿ ವರ್ಕ್ ಮಾಡೋದಕ್ಕೆ ಅಂತ ಹೇಳಿದರು. ನಾನು ಹೇಳಿದ್ದೆ ವರ್ಕ್ ಆಗಲಿಲ್ಲ ಅಂದರೆ ಮಿಷಿನ್ ವರ್ಕೇನೆ ವರ್ಕ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ನಾರ್ಮಲಾಗಿ ಪ್ಯಾಚ್ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಓಕೆ ಆಯಿತು, ಆದಷ್ಟು ಟ್ರೈ ಮಾಡಿ ವರ್ಕ್ ಮಾಡೋದಕ್ಕೆ ಅಂತಲೇ ಹೇಳಿದರು. ನೋಡೋಣ ಅಂತ ಹೇಳಿ ಕೊಟ್ಟಿದ್ದೆ. ಒಂದೇನಂದರೆ, ಈಗ ಕಸ್ಟಮರ್ಗೆ ಬೇಕಾದರೆ ಅಲ್ಲೂ ಕೂಡ ಸ್ವಲ್ಪ ಲೇಟ್ ಮಾಡ್ತಾರೆ. ಆದರೆ ಅಂಗಡಿಯವರು ಬ್ಲೌಸ್ಗಳು ಕೊಟ್ಟಾಗ ಸ್ವಲ್ಪ ಬೇಗ ಮಾಡಿಕೊಡ್ತಾರೆ. ಅವರು ಶನಿವಾರ ಬ್ಲೌಸ್ ತಂದು ಕೊಟ್ಟಿದ್ದು. ಶನಿವಾರ ಅಂಗಡಿ ಕ್ಲೋಸ್ ಮಾಡಿಕೊಂಡು ನಾನು ಹೋಗುವಾಗ ಬ್ಲೌಸ್ನ ವರ್ಕಿಗೆ ತೊಗೊಂಡೋಗಿ ಕೊಟ್ಟಿದ್ದೆ. ಸಂಡೇ ಹಾಫ್ ಡೇ ರಜಾ ಮಾಡಿರ್ತಾರೆ. ಆದರೂ ಕೂಡ ನನಗೆ ಮಂಡೇ ಈವ್ನಿಂಗ್ 5 ಗಂಟೆ ಅಷ್ಟೊತ್ತಿಗೆ ಬ್ಲೌಸ್ ತಂದು ಕೊಟ್ಟರು. ತುಂಬಾ ವರ್ಕ್ ಇದೆ. ಒಂದು ಬ್ಲೌಸ್ ಮಾತ್ರ ಸ್ವಲ್ಪ ಗ್ರ್ಯಾಂಡ್ ವರ್ಕು, ಇನ್ನೊಂದು ಬ್ಲೌಸ್ ಸಿಂಪಲ್ ವರ್ಕೇನೆ. ಆದರೂ ಕೂಡ ಈಗಿರುವಂಥ ಬ್ಯುಸಿ ಟೈಮಲ್ಲಿ ಅಷ್ಟು ಬೇಗ ಮಾಡಿಕೊಟ್ಟಿದ್ದಾರಲ್ಲ, ಅದಕ್ಕೆ ಖುಷಿ ಆಯಿತು. ಅವ್ರು ತಂದುಕೊಟ್ಟ ಮೇಲೆ ಸಂಜೆ ನಾನು ಕಟ್ಟಿಂಗ್ ಎಲ್ಲ ಮಾಡಿ ಇಟ್ಟಿದ್ದೆ. ಇವತ್ತು ಬಂದು ಅದು 2 ಬ್ಲೌಸು ಸ್ಟಿಚ್ ಮಾಡಿದ್ದೀನಿ. ಸ್ಯಾರಿ ಫಾಲ್ ಹಾಕಿ ಬ್ಲೌಸ್ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ. ಬನ್ನಿ, ನಿಮಗೂ ತೋರಿಸ್ತೀನಿ ಆ ಬ್ಲೌಸ್ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಬ್ಲೌಸ್ನ ವರ್ಕ್ ಕೊಟ್ಟಾಗ ಕೆಲವೊಂದು ಸಲ ಈ ರೀತಿ ಆಗಿಬಿಡುತ್ತೆ. ಅವರು ಮಾರ್ಕ್ ಮಾಡಿರ್ತಾರಲ್ಲ, ಆ ಮಾರ್ಕಿಂಗ್ ಎಲ್ಲ ಹಾಗೆ ಕಾಣಿಸ್ತಾ ಇರುತ್ತೆ. ಅದನ್ನು ಈ ರೀತಿ ಒಂದು ಸ್ವಲ್ಪ ನಾವು ಕಟಿಂಗ್ ಮಾಡಿ ಬಿಸಾಕಿರ್ತೀವಲ್ಲ, ಲೈನಿಂಗ್ ಪೀಸು, ಕಾಟನ್ ಪೀಸು, ಅದನ್ನು ತೊಗೊಂಡು ಸ್ವಲ್ಪ ಗಟ್ಟಿಯಾಗಿ ಅದ್ರ ಮೇಲೆ ಉಜ್ಜಿದ್ರೆ ಸಾಕು. ಆ ಮಾರ್ಕಿಂಗ್ ಎಲ್ಲ ಹೋಗ್ಬಿಡುತ್ತೆ, ಸ್ವಲ್ಪ ಕೂಡ ಕಾಣಿಸೋದಿಲ್ಲ. ಆಮೇಲೆ ನಾವು ಅದ್ರ ಮೇಲೆ ಐರನ್ ಮಾಡ್ಕೊಂಡಾಗ ಪೂರ್ತಿಯಾಗಿ ಆ ಮಾರ್ಕಿಂಗ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಈ ಬ್ಲೌಸ್ನ ತುಂಬ ಅರ್ಜೆಂಟಲ್ಲಿ ಸ್ಟಿಚ್ ಮಾಡಿದ್ರು ಕೂಡ ಡಿಸೈನು ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ.